ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸುಮಾಸ್ ವ್ಲಾಗ್ಸ್ ಇನ್ ಕನ್ನಡ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇವತ್ತು ನಾನು ಮ್ಯಾಂಗೋ ಕೇಕ್ ಮಾಡಿದ್ದೆ. ತುಂಬಾ ಸಖತ್ತಾಗಿ ಬಂತು. ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಮ್ಯಾಂಗೋ ಕೇಕ್. ಈ ರೀತಿ ಮ್ಯಾಂಗೋ ಕೇಕ್ನ ಮಕ್ಕಳಿಗೆ ಮಾಡಿಕೊಟ್ರೆ ತುಂಬಾ ಇಷ್ಟಪಟ್ಟು ತಿಂತಾರೆ ಮಕ್ಕಳು. ಈಗಿನ ಕಾಲದಲ್ಲಿ ಹೊರಗಡೆಯಿಂದ ಕೇಕ್ ತರಲಿಕ್ಕೆ ಹೋಗಬಾರ್ದು. ಯಾಕಂತೇಳಿದರೆ ಅಷ್ಟು ಕೆಮಿಕಲ್ಲು, ಮತ್ತು ಕೇಕ್ ಮಾಡುವ ಜಾಗ ಕೂಡ ಕ್ಲೀನಾಗಿರಲ್ಲ. ಅದ್ರ ಬದಲು ನಾವು ಮನೆಯಲ್ಲೇ ಈ ರೀತಿ ಸಿಂಪಲಾಗಿ ಮಕ್ಕಳಿಗೆ ಕೇಕ್ ಮಾಡಿಕೊಡಿ, ತುಂಬಾ ಇಷ್ಟಪಟ್ಟು ತಿಂತಾರೆ. ಈ ಕೇಕ್ ತುಂಬಾ ಸ್ಪಾಂಜಿ ಹಾಗೆಯೇ ತುಂಬಾ ಟೇಸ್ಟಿಯಾಗಿ ಬಂದಿದೆ. ತುಂಬ ಅಂದರೆ ತುಂಬಾ ರುಚಿಯಾಗಿರುತ್ತು. ನನ್ನ ಮಕ್ಕಳಂತೂ ಇದನ್ನು ಸ್ವಲ್ಪನೂ ವೇಸ್ಟ್ ಮಾಡದೆ ತಿಂದರು. ತುಂಬ ಅಂದರೆ ತುಂಬಾ ರುಚಿಯಾಗಿತ್ತು ಅಂತ ಹೇಳಿದರು. ಹಾಗೆಯೇ ನೋಡಿ ಫ್ಲಫಿ ಹಾಗೆಯೇ ತುಂಬಾ ಚೆನ್ನಾಗಿ ಬಂದಿತ್ತು ಕೇಕ್. ಈ ಕೇಕನ್ನು ತುಂಬಾ ಸಿಂಪಲ್ಲಾಗಿ ಮನೆಯಲ್ಲೇ ಮಾಡ್ಬೋದು. ಇದಕ್ಕೆ ನಾನೇನು ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಕೂಡ ಹಾಕಿಲ್ಲ. ಮನೆಯಲ್ಲಿರುವಂತಹ ಪದಾರ್ಥನೇ ಬಳಸ್ಕೊಂಡು ಮಾಡಿದ್ದೇನೆ. ತುಂಬಾ ಚೆನ್ನಾಗಿ ಬಂದಿದೆ. ಯಾರಾದರೂ ದಿಢೀರ್ ಗೆಸ್ಟ್ ಬಂದರೆ, ಹಾಗೆ ಯಾರ್ದಾದ್ರೂ ಬರ್ಡೇ ಇದ್ದರೆ ಕೂಡ ಈ ರೀತಿ ಕೇಕನ್ನು ಮಾಡ್ಬೋದು. ಇದಕ್ಕೆ ಮೇಲೆಲ್ಲ ವಿಪ್ಪಿಂಗ್ ಕ್ರೀಮ್ ಎಲ್ಲ ಹಾಕಿದರೆ ತುಂಬಾ ಟೇಸ್ಟಿಯಾಗಿರುತ್ತೆ. ಸೊ ನಮ್ಮ ಮನೆಯಲ್ಲಿ ವಿಪ್ಪಿಂಗ್ ಕ್ರೀಮ್ ಇರಲಿಲ್ಲ. ಹಾಗೆಯೇ ಮೇಲೆ ಸ್ವಲ್ಪ ಗೋಡಂಬಿ, ಹಾಗೆಯೇ ಸ್ವಲ್ಪ ದ್ರಾಕ್ಷಿ, ಹಾಗೆಯೇ ಕಡಲೆ ಬೀಜನ ಹಾಕಿದ್ದೀನಿ. ತುಂಬ ಅಂದರೆ ತುಂಬಾ ರುಚಿಯಾಗಿತ್ತು. ಆ ಕಡಲೆ ಬೀಜ ಎಲ್ಲ ಬಾಯಲ್ಲಿ ಸಿಗ್ತಾಯಿದ್ರೆ ಆಹಾ ಏನು ರುಚಿ ಅಂತೀರಾ. ತಿಂತಾ ಇದ್ದರೆ ಹಾಗೆಯೇ ಬಾಯಲ್ಲಿ ಮೆಲ್ಟ್ ಆಗ್ತಾಯಿತ್ತು ಈ ಕೇಕ್. ಬನ್ನಿ ಯಾವ ರೀತಿ ಮ್ಯಾಂಗೋ ಕೇಕ್ನ ನಾನು ಮಾಡಿದೆ ಅಂತ ತೋರಿಸ್ತೀನಿ. ಮೊದಲಿಗೆ ಇಲ್ಲಿ ನಾನು 1 ಕಪ್ಪು ರವೆ ತೊಗೊಂಡಿದ್ದೀನಿ. ಚಿರೋಟಿ ರವೆ ಅಂತ ಹೇಳ್ಬೋದು, ಬಾಂಬೆ ರವೆ ಅಂತ ಹೇಳ್ಬೋದು. ವೈಟ್ ಆಗಿರೋದನ್ನು ತೊಗೊಳ್ಳಿ. ಹಾಗಾಗಿ 1 ಕಪ್ಪು ಗೋಧಿ ಹಿಟ್ಟನ್ನು ಕೂಡ ತೊಗೊಂಡಿದ್ದೇನೆ. ಗೋಧಿ ಹಿಟ್ಟಿನ ಬದಲಿಗೆ ನೀವು ಮೈದಾ ಹಿಟ್ಟನ್ನು ಕೂಡ ಯೂಸ್ ಮಾಡ್ಕೊಳ್ಬೋದು. ಬಟ್ ಮೈದಾ ಹಿಟ್ಟು ಬೇಡ ಅಂತೇಳಿದರೆ ಗೋಧಿ ಹಿಟ್ಟನ್ನು ಕೂಡ ತೊಗೊಳ್ಬೋದು. ಹಾಗೆಯೇ 1 ಕಪ್ ಸಕ್ಕರೆ ಕೂಡ ತೊಗೊಂಡಿದ್ದೀನಿ. ಸಕ್ಕರೆ ತೊಗೊಂಡಾದ ನಂತರ ಬೇಕಿಂಗ್ ಪೌಡರ್ ಕೂಡ 1 ಸ್ಪೂನ್ ತೊಗೊಳ್ಬೇಕು. ಬೇಕಿಂಗ್ ಪೌಡರ್ ಹಾಗೆಯೇ ಬೇಕಿಂಗ್ ಸೋಡಾ ಕೂಡ ಬೇಕು. ರವೆ ನೋಡಿ, ವೈಟ್ ರವೆ ಈ ರೀತಿ ಇರಬೇಕು. ನೀವು ಚಿರೋಟಿ ರವೆ ಕೂಡ ತೊಗೊಳ್ಬೋದು. ನಾನು ಈ ವೈಟ್ ರವೆ ಕೂಡ ತೊಗೊಂಡಿದ್ದೇನೆ. ಇದನ್ನು ಮೊದಲಿಗೆ ನಾವು ರವೆ ಹಾಗೆಯೇ ಗೋಧಿ ಹಿಟ್ಟು ಹಾಗೆಯೇ 1 ಕಪ್ ಸಕ್ಕರೆ ಏನು ತೊಗೊಂಡಿದ್ದೀವಲ್ವ, ಅದನ್ನು ಎಲ್ಲವನ್ನು 3ಕ್ಕೂ ಮಿಕ್ಸಿಗೆ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಬರಬೇಕು, ಗ್ರೈಂಡ್ ಮಾಡ್ಕೊಂಡು ಬರಬೇಕು. ನೈಸಾಗಿ ಗ್ರೈಂಡ್ ಮಾಡಿದ ಹಿಟ್ಟನ್ನು ಪ್ರೀ ಮಿಕ್ಸ್ ಅಂತ ಹೇಳ್ಬೋದು. ನಾವು ಈ ರೀತಿ ಮಾಡಿ ಇಟ್ಕೊಂಡ್ರೆ ನಾವು ಕೇಕನ್ನು ಯಾವಾಗ ಬೇಕಾದರೂ ಇನ್ಸ್ಟೆಂಟಾಗಿ ಈ ಹಿಟ್ಟನ್ನು ಬಳಸ್ಕೊಂಡು ಮಾಡ್ಕೊಳ್ಬೋದು. ಈಗ ಎಲ್ಲವನ್ನು ಹಾಕಿ ಚೆನ್ನಾಗಿ ಗ್ರೈಂಡ್ ಮಾಡಬೇಕು. ಅದು ಫೈನ್ ಪೌಡರ್ ಆಗಿರಬೇಕು. ಆ ರೀತಿ ಮಾಡ್ಕೊಂಡು ಬನ್ನಿ. ಈ ರೀತಿ ಫೈನ್ ಪೌಡರ್ ಮಾಡಿದ ನಂತರ ಅದನ್ನು ಬೇರೆ ಒಂದು ಪಾತ್ರೆಗೆ ತೆಗೆದಿಟ್ಕೊಳ್ಬೇಕು. ಅದೇ ಪಾತ್ರೆಗೆ ನಾವಿಲ್ಲಿ ಕೇಕ್ ಮಿಕ್ಸ್ನ ಹಾಕ್ಕೊಳ್ಳಿಕ್ಕೆ ಇಲ್ಲೊಂದು ಸ್ಟೀಲ್ ಪಾತ್ರೆನ ತೊಗೊಳ್ಬೇಕು. ಅದಕ್ಕೆ ಸ್ವಲ್ಪ ಎಣ್ಣೆನ ಹಾಕಿ ಚೆನ್ನಾಗಿ ಎಣ್ಣೆನ ಪಾತ್ರೆ ಫುಲ್ಲಾಗಿ ಸವರಬೇಕು. ಸವರಿದ ನಂತರ ಒಂದು ಸ್ವಲ್ಪ ಮೈದಾ ಹಿಟ್ಟನ್ನು ತೊಗೊಂಡು ಆ ಪಾತ್ರೆ ಒಳಗಡೆ ಹಾಕಿ ಡಸ್ಟ್ ಮಾಡ್ಕೊಳ್ಬೇಕು. ಇಡೀ ಪಾತ್ರೆ ಹೀಗೆಲ್ಲ ಡಸ್ಟ್ ಮಾಡ್ಕೊಳ್ಬೇಕು. ಮೈದಾ ಹಿಟ್ಟನ್ನು ಡಸ್ಟ್ ಮಾಡ್ಕೊಂಡಾದ ನಂತರ ಎಕ್ಸ್ಟ್ರಾ ಮೈದಾ ಹಿಟ್ಟು ಏನಿರುತ್ತಲ್ವ ಅದನ್ನು ತೆಗೆದು ಬಿಡಬೇಕು. ಈ ಪಾತ್ರೆನ ರೆಡಿ ಮಾಡಿಕೊಂಡು ಪಕ್ಕಕ್ಕಿಟ್ಟು ಇವಾಗೊಂದು ಕುಕ್ಕರ್ ತೊಗೊಳ್ಳಿ. ಕುಕ್ಕರ್ ತೊಗೊಂಡು ಅದಕ್ಕೊಂದು ಸ್ಟ್ಯಾಂಡ್ ತೊಗೊಳ್ಳಿ ಒಳಗಡೆ ಇಡಲಿಕ್ಕೆ. ನೀವು ಯಾವ ಪಾತ್ರೆ ಇಡ್ತೀರಾ ಅದು ಪೂರ್ತಿ ಒಳಗಡೆ ಹೋಗಬೇಕು. ಹಾಗೆಯೇ ಪೂರ್ತಿ ಅದು ಚೆನ್ನಾಗಿ ಮುಚ್ಚುವ ರೀತಿ ಇರಬೇಕು. ಹಾಗಾಗಿ ಸ್ವಲ್ಪ ದೊಡ್ಡ ಕುಕ್ಕರನ್ನೇ ತೊಗೊಳ್ಳಿ. ಅದನ್ನು ಕುಕ್ಕರನ್ನು ತೊಗೊಂಡು ಗ್ಯಾಸ್ ಮೇಲೆ ಇಟ್ಟು ಪ್ರೀ ಹೀಟ್ ಮಾಡಬೇಕು. ಒಂದು 10 to 15 ಮಿನಿಟ್ಸ್ ಮಾಡಿದರೆ ಸಾಕು ಪ್ರೀ ಹೀಟನ್ನು. ಕುಕ್ಕರ್ ಮುಚ್ಚಿ ಒಂದು 10ರಿಂದ 15 ನಿಮಿಷ ಬಿಟ್ಟು ಬಿಡಬೇಕು. ಅದು ಪ್ರೀ ಹೀಟ್ ಆಗ್ತದೆ. ಇಲ್ಲಿ ನಾವು ಏನು ಡಸ್ಟ್ ಮಾಡ್ಕೊಂಡಿರ್ತೀವಲ್ವ ಅದನ್ನು ಮಿಕ್ಸಿಗೆ ಇಲ್ಲಿ ನಾನು 2 ಚೆನ್ನಾಗಿ ಹಣ್ಣಾಗಿರುವಂಥ 2 ಮಾವಿನ ಹಣ್ಣನ್ನು ತೊಗೊಂಡಿದ್ದೀನಿ. ಹಾಗೆಯೇ ಅದನ್ನು ಕ್ಲೀನಾಗಿ ತೊಳ್ಕೊಂಡು ಒಂದು ಒಣ ಬಟ್ಟೆಯಿಂದ ಒರೆಸ್ಕೊಂಡು ಅದರ ಮೇಲ್ಗಡೆದು ಇರೋದು ತೊಟ್ಟೆಲ್ಲ ತೆಗೆದು ಆನಂತರ ಅದರೊಳಗಡೆ ಪಲ್ಪನ್ನು ತೆಗಿಬೇಕು. ಪೂರ್ತಿ ಚೆನ್ನಾಗಿ ಹಣ್ಣಾಗಿರಬೇಕು ಮಾವಿನ ಹಣ್ಣು. ಆವಾಗ ಕೇಕ್ ಅಂತೂ ತುಂಬಾ ರುಚಿಯಾಗಿರುತ್ತೆ. ಅದು ಪೂರ್ತಿ ಹಣ್ಣಾಗಿದ್ದರೆ ಅದಕ್ಕೆ ನಾವು ಜಾಸ್ತಿ ಶುಗರ್ ಹಾಕಬೇಕಂತೇನಿರಲಿಲ್ಲ.
ಇಲ್ಲಿ ನಾನು ತೆಗೆದುಕೊಂಡಿರೋದು 2 ಮಾವಿನ ಹಣ್ಣು. ಅದರಲ್ಲಿ ಒಂದು ಸಿಹಿ ಇತ್ತು, ಹಾಗೆಯೇ ಒಂದು ಹುಳಿ ಇತ್ತು. ಅದಕ್ಕೋಸ್ಕರ ನಾನು 1 ಕಪ್ ಸಕ್ಕರೆಯನ್ನು ಹಾಕಿದ್ದೇನೆ. ಇಲ್ಲಿ ಮಾವಿನ ಹಣ್ಣಿನ ಪಲ್ಪನ್ನೆಲ್ಲ ತೆಗೆದುಕೊಂಡು ಮಿಕ್ಸಿ ಜಾರಿಗೆ ಹಾಕಬೇಕು. ಮಿಕ್ಸಿ ಜಾರಿಗೆ ಹಾಕಿದ ನಂತರ ಸ್ವಲ್ಪ ರುಚಿಗೆ ತಕ್ಕಷ್ಟು ಒಂದೇ ಚಿಟಿಕೆ ಸಾಲ್ಟ್ ಕೂಡ ಹಾಕಬೇಕು. ಇಲ್ಲಿ ವಿಡಿಯೋ ಕ್ಲಿಪ್ಪಿಂಗ್ ಮಿಸ್ ಆಗಿದೆ ಸಾಲ್ಟ್ ಹಾಕೋದು. ಸಾಲ್ಟ್ ಹಾಕಿದ ನಂತರ 1/4 ಕಪ್ ಎಣ್ಣೆ ಹಾಕಿ, ಅದಾದ ನಂತರ ಒಂದೇ 1 ಸ್ಪೂನು ಸಕ್ಕರೆ ಹಾಕಿ, ಯಾಕಂದರೆ ಚೆನ್ನಾಗಿ ಬ್ಲೆಂಡ್ ಆಗಲಿಕ್ಕೆ. ಇದನ್ನೆಲ್ಲ ಚೆನ್ನಾಗಿ ಮಿಕ್ಸಿಯಲ್ಲಿ ಬ್ಲೆಂಡ್ ಮಾಡಿ ನೈಸ್ ಪೇಸ್ಟ್ ಆಗಿರಬೇಕು. ಆ ರೀತಿ ಪೇಸ್ಟ್ ಮಾಡಿಕೊಂಡು ಹೀಗೆ ನಾವು ಮಿಕ್ಸ್ ಮಾಡಿಟ್ಟಿದ್ದೆ ಅಲ್ವಾ ಹಿಟ್ಟು, ಅದಕ್ಕೆ ಹಾಕಿ ಚೆನ್ನಾಗಿ ಸ್ಪೂನ್ ತೊಗೊಂಡು ಕಟ್ ಆ್ಯಂಡ್ ಫೋಲ್ಡಲ್ಲಿ ಇದು ಮಾಡಬೇಕು, ಹಿಟ್ಟನ್ನು ಕಲಿಸಬೇಕು. ಕಟ್ ಆ್ಯಂಡ್ ಫೋಲ್ಡಲ್ಲೇ ಮಾಡಿ, ಅಂದರೆ ಕೇಕ್ ತುಂಬಾ ರುಚಿಯಾಗಿರುತ್ತೆ. ಇದಕ್ಕೆ ನಾನಿಲ್ಲಿ 1 ಕಪ್ಪು ಬಿಸಿ ಹಾಲನ್ನು ಕೂಡ ಸೇರಿಸ್ಕೊಂಡಿದ್ದೀನಿ. ಸ್ವಲ್ಪ ಹಿಟ್ಟು ಏನಾದರೂ ಗಟ್ಟಿ ಆದರೆ ಕೂಡ ಹಾಲನ್ನು ಇನ್ನೊಂದು ಕಪ್ಪು ತೆಗೆದುಕೊಂಡು ಇಟ್ಕೊಂಡಿದ್ದೀನಿ. ಹಿಟ್ಟನ್ನು ಚೆನ್ನಾಗಿ ಕಲಸಿದ ನಂತರ ಅದಕ್ಕೆ 1 ಸ್ಪೂನ್ ಆಗುವಷ್ಟು ಬೇಕಿಂಗ್ ಪೌಡರ್, ಹಾಗೆಯೇ ಅರ್ಧ ಸ್ಪೂನ್ ಆಗುವಷ್ಟು ಬೇಕಿಂಗ್ ಸೋಡಾನ ಹಾಕಿ, ಸ್ವಲ್ಪ ಬಿಸಿ ಹಾಲನ್ನು ಹಾಕಿ, ಆವಾಗ ಬೇಕಿಂಗ್ ಪೌಡರ್ ಆ್ಯಕ್ಟಿವೇಟ್ ಆಗುತ್ತೆ. ಸೊ ಅದಾದ ನಂತರ ಚೆನ್ನಾಗಿ ಕಟ್ ಆ್ಯಂಡ್ ಫೋಲ್ಡಲ್ಲಿ ತಿರುಗಿಸ್ತಾ ಹೋಗಿ. ಇದೇ ಟೈಮಲ್ಲಿ ನೀವು ಸ್ವಲ್ಪ ವೆನಿಲಾ ಎಸೆನ್ಸ್ ಕೂಡ ಹಾಕ್ಕೊಳ್ಳಿ, 1-2 ಡ್ರಾಪ್ಸು. ನನಗೆ ಇಲ್ಲಿ ಮರ್ತೋಯ್ತು. ನಾನು ಲಾಸ್ಟಿಗೆ ವೆನಿಲಾ ಎಸೆನ್ಸನ್ನು ಸ್ವಲ್ಪ ಲಾಸ್ಟಿಗೆಲ್ಲ ಮಿಕ್ಸ್ ಮಾಡಿದ ನಂತರ 1-2 ಸ್ಪೂನ್ ಸೇರಿಸಿದ್ದೀನಿ. ಹಾಗಾಗಿ ಇದೇ ಟೈಮಿಗೆ ನೀವು ಮಿಕ್ಸ್ ಮಾಡುವಾಗಲೇ ವೆನಿಲಾ ಎಸೆನ್ಸ್ ಅಥವಾ ಕಸ್ಟರ್ಡ್ ಪೌಡರ್ ಇದ್ದರೆ ಅದನ್ನು ಕೂಡ ಸೇರಿಸ್ಕೊಳ್ಬೋದು. ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ, ಮಧ್ಯದಲ್ಲಿ ಸ್ವಲ್ಪ ಹಿಟ್ಟು ಗಟ್ಟಿ ಆದರೂ ಪರವಾಗಿಲ್ಲ, ಒಂದು ಸ್ವಲ್ಪ ಹಾಲನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ. ಸ್ವಲ್ಪ ಅಳಸಾಗಿದ್ದರೆ ಕೇಕ್ ತುಂಬಾ ಚೆನ್ನಾಗಿ ಬರುತ್ತೆ, ಮತ್ತು ಅತಿ ಗಟ್ಟಿಯಾಗಿ ಮಾಡಿದರೆ ಕೇಕ್ ಚೆನ್ನಾಗಿ ಬೇಯುವುದೂ ಇಲ್ಲ. ಹೀಗಾಗಿ ಅದು ಬೇಕಿಂಗ್ ಪೌಡರ್ ಹಾಕಿದ ಕೂಡಲೇ ಬಿಸಿ ಹಾಲು ಹಾಕ್ತೀವಲ್ವ, ಆ್ಯಕ್ಟಿವೇಟ್ ಆಗುತ್ತೆ. ಬೇಗನೆ ತಿರುಗಿಸಿ, ಇನ್ನೂ ತಡ ಮಾಡಬಾರ್ದು. ರಪ್ಪ ಅಂತ ತಿರುಗಿಸಿ ಪಾತ್ರೆಗೆ ಹಾಕಿ, ಈಗ ಕುಕ್ಕರಲ್ಲಿ ಒಂದು ಸ್ಟ್ಯಾಂಡ್ ಇಟ್ಟು ಅದರ ಮೇಲೆ ಇಟ್ಟು, ಅದರ ಮೇಲೆ ಒಂದು ಪಾತ್ರೆನ ಮುಚ್ಚಿ ಚೆನ್ನಾಗಿ ಕುಕ್ ಆಗಲಿಕ್ಕೆ ಬಿಡಬೇಕು. ನಾನಿಲ್ಲೊಂದು ಅರ್ಧ ಗಂಟೆ ಬಿಟ್ಟಿದ್ದೆ. ಅರ್ಧ ಗಂಟೆ ಬಿಟ್ಟು ಆದ ನಂತರ ವಾಪಸ್ ತೆಗೆದು ನೋಡುವಾಗ ಸ್ವಲ್ಪ ಅಂಟ್ತಾ ಇತ್ತು. ಹಾಗಾಗಿ ಇನ್ನೊಂದು 10 ನಿಮಿಷ ಕುಕ್ಕರ್ ಮುಚ್ಚಿ ಬೇಯಿಸ್ಕೊಂಡೆ. ಆವಾಗ ಮತ್ತೆ ನೋಡುವಾಗ ಚಾಕು ಹಾಕಿ ನೋಡುವಾಗ ಅದು ಕೇಕ್ ಏನು ಅಂಟಿರಲಿಲ್ಲ. ಹಾಗಾಗಿ ಸ್ವಲ್ಪ ಜಾಗ್ರತೆಯಿಂದ, ಸ್ವಲ್ಪ ತೆಳು ಇದ್ದರೆ ಅಥವಾ ಹಿಟ್ಟು ತೆಳು ಆದರೆ ಬೇಗ ಬೇಯುವುದಿಲ್ಲ. ಹಿಟ್ಟು ಗಟ್ಟಿ ಆದರೂ ಕೂಡ ಒಳಗಡೆ ಕೆಲವೊಂದು ಸಲ ಬೆಂದಿರೋದಿಲ್ಲ. ಹಾಗಾಗಿ ಹಿಟ್ಟನ್ನು ಒಂದೇ ಕನ್ಸಿಸ್ಟೆನ್ಸಿಯಲ್ಲಿ ಮಾಡಿಕೊಳ್ಬೇಕು. ಚೆನ್ನಾಗಿ ಹಿಟ್ಟನ್ನು ತಟ್ಟಬೇಕು. ತಟ್ಟಿ ಆದ ನಂತರ ಅದು ಏರ್ ಬಬಲ್ಸ್ ಇದ್ದರೆ ಗಾಳಿ ಹಿಡ್ಕೊಂಡು ಬಿಡುತ್ತೆ, ಹಾಗಾಗಿ ಚೆನ್ನಾಗಿ ಬೇಯುವುದಿಲ್ಲ. ಈ ಮಧ್ಯದಲ್ಲಿ ವೆನಿಲಾ ಎಸೆನ್ಸ್ ಕೂಡ ಹಾಕ್ಕೊಳ್ಬೋದು ನೀವು. ನಾನು ಇಲ್ಲಿ ಮರೆತು ಹೋಗಿದ್ದರಿಂದ ಲಾಸ್ಟಿಗೆ ವೆನಿಲಾ ಎಸೆನ್ಸ್ ಸೇರಿಸ್ಕೊಂಡು, ಇದರ ಮೇಲೆ ಗೋಡಂಬಿ, ಸ್ವಲ್ಪ ದ್ರಾಕ್ಷಿ, ಹಾಗೆಯೇ ಸ್ವಲ್ಪ ಹುರಿಗಡಲೆ ಇತ್ತು, ಅದನ್ನು ಕೂಡ ಹಾಕಿದ್ದೀನಿ. ಸ್ವಲ್ಪ ಶೇಂಗಾ ಬೀಜನ ಬಿಸಿ ಮಾಡಿ ಅದರ ಸಿಪ್ಪೆ ತೆಗೆದು ಅದನ್ನು ಕೂಡ 2 ಭಾಗ ಮಾಡಿ ಅದನ್ನು ಕೂಡ ಹಾಕಿದ್ದೀನಿ. ಇದಂತೂ ತುಂಬಾ ರುಚಿಯಾಗಿತ್ತು. ಒಂದು ಅರ್ಧ ಗಂಟೆಯಿಂದ 3/4 ಗಂಟೆ ತನಕ ಬೇಯಿಸಿದರೆ ಕೇಕ್ ಅಂತೂ ಸೂಪರ್ ಸ್ಪಾಂಜಿಯಾಗಿ ರೆಡಿ ಆಗುತ್ತೆ. ಅರ್ಧ-3/4 ಗಂಟೆ ಆದ ನಂತರ ಮತ್ತೆ ಕುಕ್ಕರ್ ಪಾತ್ರೆ ತೆಗೆದು ನೋಡಿದಾಗ ಸ್ವಲ್ಪನೂ ಚಾಕುಗೆ ಅಂಟ್ತಾ ಇರಲಿಲ್ಲ. ಹಾಗಾಗಿ ಒಂದು 5-10 ನಿಮಿಷ ಮತ್ತೆ ಕುಕ್ಕರಲ್ಲೇ ಇಟ್ಟೆ, ಇನ್ನೊಂದು ಸ್ವಲ್ಪ ಚೆನ್ನಾಗಿ ಬೇಯಲಿ ಅಂತ. ಅದಾದ ನಂತರ ತೆಗೆದು ನೋಡಿದೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ತುಂಬಾ ಸಾಫ್ಟಾಗಿ, ಒಳಗಡೆ ಎಲ್ಲ ಚೆನ್ನಾಗಿ ಬೆಂದಿದೆ. ರವೆ ಅಲ್ವಾ, ಹಾಗಾಗಿ ಚೆನ್ನಾಗಿ ಬೇಯಬೇಕು ರವೆ, ಇಲ್ಲದಿದ್ದರೆ ಬಾಯಿಗೆ ಒಂಥರ ಸಿಗ್ತಾ ಇರುತ್ತೆ. ಈಗ ನೋಡಿ ಚೆನ್ನಾಗಿ ಬಂದಿದೆ. ಇದನ್ನು ಸ್ವಲ್ಪ ಆರುವ ತನಕ ಇಡಬೇಕು ಸೈಡಿಗೆ. ಆರಿ ಆದ ನಂತರ ಚಾಕುವಿಂದ ಚೆನ್ನಾಗಿ ಕಟ್ ಮಾಡಬೇಕು. ಕಟ್ ಮಾಡಿ ಪೂರ್ತಿ ಒಂದು ಪ್ಲೇಟನ್ನು ತಗೊಳ್ಳಿ. ಪ್ಲೇಟ್ ತೊಗೊಂಡು ಅದನ್ನು ಮಗುಚಿ ಹಾಕಿ ಕೇಕನ್ನು. ಸೂಪರಾಗಿ ಬಂದಿತ್ತು ಕೇಕಂತೂ, ತುಂಬಾ ರೌಂಡಾಗಿ, ಹಾಗೆಯೇ ತುಂಬಾ ಚೆನ್ನಾಗಿ ಬಂದಿತ್ತು. ಟೇಸ್ಟ್ ಕೂಡ ಹಾಗೆಯೇ ಸೂಪರಾಗಿತ್ತು. ನಾವು ಎಷ್ಟೇ ಸಲ ಅಂಗಡಿಗೆ ಹೋಗಿ ಕೇಕ್ ತಿಂದರೂ ನಮಗೊಂಥರ ಸಮಾಧಾನವೇ ಆಗೋದಿಲ್ಲ. ಯಾಕಂತೇಳಿದರೆ ಅಲ್ಲಿರುವಂತಹ ಕೆಮಿಕಲ್ ಹಾಕಿರ್ತಾರೆ, ಹಾಗೆಯೇ ಯಾವ ರೀತಿ ಮಾಡ್ತಾರೆ ಅದನ್ನು ಕೇಕೆಲ್ಲ ನೋಡಿದರೆ
ಹೊರಗಡೆ ಹೋಗಿ ಕೇಕ್ ತಿನ್ನೋದೇ ಬೇಡ. ಈ ರೀತಿ ಮನೆಯಲ್ಲೇ ತುಂಬಾ ಸಿಂಪಲ್ಲಾಗಿ ಕೇಕ್ ಮಾಡೋದ್ರಿಂದ ಮನೆಯವರ ಆರೋಗ್ಯ ಕೂಡ ಚೆನ್ನಾಗಿರುತ್ತೆ. ಹಾಗೆ ನಮ್ಮ ಮಕ್ಕಳು ಕೂಡ ತುಂಬಾ ಇಷ್ಟಪಟ್ಟು ತಿಂತಾರೆ. ಬೇರೆ ತಿಂಡಿ ಕಡೆ ಅವರ ಗಮನ ಕೂಡ ಹೋಗೋದಿಲ್ಲ. ಸೊ ಹಾಗಾಗಿ ಮನೆಯಲ್ಲೇ ಮಾಡಿಕೊಡಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಕೇಕು. ತುಂಬಾ ಫ್ಲಫಿಯಾಗಿ ಬಂದಿತ್ತು, ಹಾಗೆಯೇ ತುಂಬಾ ರುಚಿಯಾಗಿ ಕೂಡ ಇತ್ತು. ಇದಕ್ಕೆ ಮೇಲೆ ಕ್ರೀಮ್ ಇದ್ದರೆ ಕ್ರೀಮು ಕೂಡ ಹಾಕ್ಬೋದು. ಹಾಗೆಯೇ ಶುಗರ್ ಸಿರಪ್ ಇದ್ದರೆ ಅದನ್ನು ಕೂಡ ಸ್ವಲ್ಪ ಸ್ಪ್ರಿಂಕಲ್ ಮಾಡ್ಬೋದು. ತುಂಬಾ ಸೂಪರ್ ಸ್ಪಾಂಜಿಯಾಗಿ ಕೇಕ್ ಬಂದಿತ್ತು. ನೀವು ಒಂದ್ಸಲ ಈ ರೀತಿ ಮನೆಯಲ್ಲೇ ಟ್ರೈ ಮಾಡಿ, ಹೊರಗಡೆ ತರೋದನ್ನೇ ಮರೆತು ಬಿಡ್ತೀರಾ. ಹಾಗಾಗಿ ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಕೊಟ್ಟು, ನನ್ನ ಚಾನಲ್ಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಪ್ರೋತ್ಸಾಹ ಹೊಂದಿದರೆ ನನಗೆ ಪ್ಲೀಸ್ ಸಪೋರ್ಟ್ ಮಾಡಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.